ಎಲ್ಲ ಪ್ರಿಯ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ಸುಸ್ವಾಗತ. ಕಳೆದ ವಾರ ನಾವು ನೋಡಿದ ಹಾಗೆ ಸೈತಾನನು ಸುಳ್ಳುಗಾರನು. ಸುಳ್ಳು ಸುದ್ದಿಯನ್ನು ಜನರು ಬೇಗ ಕೇಳಿ ಮೋಸ ಹೋಗುತ್ತಾರೆ. ಅನೇಕ ಕಷ್ಟಗಳು ಒಂದರ ಮೇಲೊಂದು ಬಂದಾಗ ನಾವು ಕಂಗೆಡುತ್ತೇವೆ ಹಾಗೂ ಡಿಪ್ರೆಷನ್ಗೆ ಒಳಗಾಗುತ್ತೇವೆ. ಯಾಕೋಬನ ಸ್ಥಿತಿಯು ಯೋಸೇಫನ ಬಗ್ಗೆ ತನ್ನ ಮಕ್ಕಳು ಸುಳ್ಳು ಸುದ್ದಿಯನ್ನು ಹೇಳಿದಾಗ ಹೀಗೇ ಆಯಿತು. ದೇವರು ಜೀವಸ್ವರೂಪನೆಂದು ದೃಢವಾಗಿ ಅರಿತುಕೊಳ್ಳದವರು ಕಷ್ಟಗಳು ಬಂದಾಗ ನಿರೀಕ್ಷೆಯನ್ನು ಕಳೆದುಕೊಳ್ಳುತ್ತಾರೆ. ಈಗ ನಾವು ಒಂದು ಹಾಡು ಕೇಳೋಣ. ಜೀವನ ರಣರಂಗ, ಯುದ್ಧದಿ ನಾವೆಲ್ಲ ಜಯಿಸಬೇಕು. ಶತ್ರುವಿನ ಬಲವನ್ನು ಮುರಿದು ಹಾಕುವ ಶಕ್ತಿ ಆತ್ಮನಿಗುಂಟು. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ಸತ್ಯದ ನಡುಕಟ್ಟು ಕಟ್ಟಿಕೊಳ್ಳಿ, ನೀತಿಯ ವಶಕವಚ ಧರಿಸಿಕೊಳ್ಳಿ. ಸಮಾಧಾನದ ಗೆಲುವನ್ನು ಮೆಟ್ಟಿಕೊಂಡು ಹೋರಾಡಿರಿ. ಸತ್ಯದ ನಡುಕಟ್ಟು ಕಟ್ಟಿಕೊಳ್ಳಿ, ನೀತಿಯ ವಶಕವಚ ಧರಿಸಿಕೊಳ್ಳಿ. ಸಮಾಧಾನದ ಗೆಲುವನ್ನು ಮೆಟ್ಟಿಕೊಂಡು ಹೋರಾಡಿರಿ. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ನಂಬಿಕೆಯ ಗುರಾಣಿಯ ಹಿಡಿದುಕೊಳ್ಳಿ, ರಕ್ಷಣೆಯ ಶಿರಸ್ಥಾನ ಇಟ್ಟುಕೊಳ್ಳಿ. ದೇವರಾತ್ಮನ ವಾಕ್ಯವೆಂಬ ಕತ್ತಿ ಹಿಡಿದು ಹೋರಾಡಿರಿ. ನಂಬಿಕೆಯ ಗುರಾಣಿಯ ಹಿಡಿದುಕೊಳ್ಳಿ, ರಕ್ಷಣೆಯ ಶಿರಸ್ಥಾನ ಇಟ್ಟುಕೊಳ್ಳಿ. ದೇವರಾತ್ಮನ ವಾಕ್ಯವೆಂಬ ಕತ್ತಿ ಹಿಡಿದು ಹೋರಾಡಿರಿ. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ಕ್ರಿಸ್ತಿಯ ಜೀವನ ರಣರಂಗ, ಯುದ್ಧದಿ ನಾವೆಲ್ಲ ಜಯಿಸಬೇಕು. ಶತ್ರುವಿನ ಬಲವನ್ನು ಮುರಿದು ಹಾಕುವ ಶಕ್ತಿ ಆತ್ಮನಿಗುಂಟು, ಆತ್ಮನಿಗುಂಟು, ಆತ್ಮನಿಗುಂಟು. ನಮಸ್ತೆ ದೇವ ಜನರೇ, ಈ ದಿನ ನಿಮ್ಮ ಮುಂದೆ ಇಡುವ ದೇವರ ವಾಕ್ಯದ ಭಾಗ, ಅದು ಆದಿಕಾಂಡ 39ನೇ ಸಂಧಿ 1ನೇ ವಚನ. ಈ ವಾಕ್ಯವನ್ನು ಹೇಳುವುದಕ್ಕಿಂತ ಮುಂಚೆ ತಗ್ಗುತನದ ಪಾಠವನ್ನು ನಾವೆಲ್ಲರೂ ಕಲಿಯಬೇಕು. ಯೇಸುವೇ ಮುಖ್ಯವಾದ ಗುರು. ನಾವೆಲ್ಲರೂ ಪಾಠಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು. ದೇವರು ಒಳ್ಳೆಯ ಕುರುಬನು ನಿಜ, ಆದರೆ ಒಳ್ಳೆಯ ಗುರು ಆಗಿ ನಮಗೆ ಅನೇಕ ಪಾಠಗಳನ್ನು ಹೇಳಿಕೊಡ್ತಾನೆ. ಆ ಪಾಠಗಳಲ್ಲಿ ಒಂದು ತಗ್ಗುತನ. ಈಗ ನಾನು ದೇವರ ವಾಕ್ಯದ ಭಾಗ ಓದ್ತೇನೆ. ಅದು ಆದಿಕಾಂಡ 39ನೇ ವಚನದಲ್ಲಿ, ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತಕ್ಕೆ ಸೇರಿದಾಗ ಒಬ್ಬ
ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೊಟಿಫರನು. ಹಾಗಾದರೆ ಯೋಸೇಫನನ್ನು ಹಿಡಿದ್ರು, ಗುಂಡಿಯಿಂದ ಎತ್ತಿದ್ರು, ಇಷ್ಮಾಯೇಲರು ಕಾಣಿಸಿಕೊಂಡ್ರು, ಅವರಿಗೆ ಮಾರ್ತಾರೆ. ಮಾರಿದ್ದು 20 ರೂಪಾಯಿಗೆ. ಇಷ್ಮಾಯೇಲರು ಯೋಸೇಫನನ್ನು ಸೆರೆ ಹಿಡಿದು ಅವನನ್ನು ಐಗುಪ್ತ ದೇಶಕ್ಕೆ ಕರ್ಕೊಂಡೋಗ್ತಾರೆ. ಇಷ್ಮಾಯೇಲರು ಇವರು ವ್ಯಾಪಾರಿಗಳು. ಆಗಿನ ಕಾಲದಲ್ಲಿ ಮನುಷ್ಯರನ್ನು ವ್ಯಾಪಾರ ಮಾಡೋದು, ಇನ್ನಿತರ ಭಾಗಗಳು ಬೇರೆ ಬೇರೆ ಸುಗಂಧ ದ್ರವ್ಯಗಳನ್ನು ವ್ಯಾಪಾರ ಮಾಡೋದು, ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗೋದು, ಅದು ವಾಡಿಕೆ. ಈಗಿನ ಕಾಲದಲ್ಲಿ ಅಮೇರಿಕಾ ಅಥವಾ ಚೀನಾ, ರಷ್ಯಾ, ಭಾರತ ಈ ಎಲ್ಲವುಗಳು ಕೂಡ ಉತ್ತಮವಾದ ಟ್ರೇಡ್ನಲ್ಲಿರುವಂಥ ಅಥವಾ ಬಿಸ್ನೆಸ್ ಮಾಡುವಂಥ ಸ್ಥಳಗಳು. ಆಗಿನ ಕಾಲದಲ್ಲಿ ಬಹಳ ಉತ್ಕೃಷ್ಟವಾಗಿರುವಂಥ ಪ್ಲೇಸ್ ಅಂದರೆ ಐಗುಪ್ತ. ಐಗುಪ್ತದಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಈ ಇಷ್ಮಾಯೇಲರು ಅಥವಾ ವರ್ತಕರು ಯೋಸೇಫನನ್ನು ಕರ್ಕೊಂಡು ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡಿದಾಗ ಅಲ್ಲಿರುವಂಥ ಪೊಟಿಫರನು ಎನ್ನುವಂಥ ವ್ಯಕ್ತಿ ಆತನನ್ನು ಕ್ರಯ ಕೊಟ್ಟು ಕೊಂಡುಕೊಳ್ತಾನೆ. ಕೊಂಡುಕೊಂಡು ಮನೆಗೆ ತಗೊಂಬರ್ತಾನೆ. ಈ ಪೊಟಿಫರನು ಫರೋಹನ ಸ್ಥಳದಲ್ಲಿ ಮೈಗಾವಲಿನವರ ದಳವಾಯಿ ಆಗಿದ್ದ ಎಂದು ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪೊಟಿಫರನ ಮನೆಗೆ ಈ ಯೋಸೇಫನು ಬಂದದ್ದನ್ನು ವಾಕ್ಯ ಹೇಳ್ತದೆ. ಇದನ್ನು ಹೇಳುವಾಗ ಒಂದು ಮಾತು ಹೇಳ್ತಾನೆ. ಒಂದು ಮರವನ್ನು ನೋಡಿ, ಆ ಮರ ಬಹಳಷ್ಟು ಎತ್ತರವಾಗಿ ಬೆಳಿಬೇಕಾಗಿದ್ರೆ ಅದರ ಬೇರುಗಳು ಭೂಮಿಯ ಆಳಕ್ಕೆ ಇಳಿಬೇಕು. ಅದೇ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಬುರ್ಜ್ ಖಲೀಫಾ ಇದನ್ನು ಗಮನಿಸಿ 163 ಮಹಡಿಗಳು ಇವೆ. ನನಗೂ ಕೂಡ ಆ ಸ್ಥಳಕ್ಕೆ ಹೋಗೋ ಭಾಗ್ಯ ಸಿಕ್ತು. 124 ಮಹಡಿಗೆ ಬಂದಾಗ ಆ ಮಹಡಿಯನ್ನು ಹತ್ತಿ ಇಡೀ ದುಬೈ ಸ್ಥಳವನ್ನು ವೀಕ್ಷಿಸ್ಬೋದು. ಅಂದರೆ ಅಷ್ಟು ಎತ್ತರವಾದ ಸ್ಥಳ. ಅಲ್ಲಿಗೆ ಹೋಗಬೇಕಾಗಿದ್ರೆ ಅದು ಎಷ್ಟು ಆಳವಾಗಿ ಡೀಪಾಗಿ ಕೆಳಗೆ ಫೌಂಡೇಶನ್ ಹಾಕಿರಬೇಕು. ದೇವರ ಪಾಠಶಾಲೆಯಲ್ಲಿ ಕೂಡ ಹಾಗೇನೆ. ದೇವರು ಯೇಸುಸ್ವಾಮಿ ಒಳ್ಳೆಯ ಬೋಧಕ ಅಥವಾ ಗುರು. ಆತನ ಪಾಠಶಾಲೆಯಲ್ಲಿ ಮೊದಲ ಅಭ್ಯಾಸ ಮಾಡಿಸುವಂಥ ಪಾಠ ಏನಂದರೆ, ನೀನು ತಗ್ಗಿಸಿಕೋ, ನೀನು ತಗ್ಗಿಸಿಕೋ. ಎಲ್ಲಿವರೆಗೆ ತಗ್ಗಿಸ್ಕೊಳ್ಬೇಕು? ಕಂಪ್ಲೀಟಾಗಿ ನಾನಲ್ಲ, ನಾನು ಏನೂ ಇಲ್ಲ, ಎಲ್ಲವೂ ದೇವರೇ ಎಂದು ಹೇಳುವಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಬೇಕು. ತಂದೆ ಮನೆಯಲ್ಲಿದ್ದಾಗ ಅದರ ಸುಪ್ಪತ್ತಿಗೆ ಅದರ ಸ್ಟೈಲ್ ಬೇರೆಯೇ. ಆದರೆ ಈಗ ಆತನು ಕೂಲಿ ಆಳುಗಳಿಗಿಂತ ಕೆಳದರ್ಜೆಯಲ್ಲಿ ಆತನು ಶೋಷಣೆಗೆ ಒಳಗಾದ. ಆ ಸ್ಥಳದಲ್ಲಿ ಆತನು ಕಲ್ತದ್ದೇನೆಂದರೆ ತಗ್ಗುತನ. ತಗ್ಗುತನ ಎಷ್ಟರ ಮಟ್ಟಿಗೆ ತಗ್ಗುತನ? ಪರ್ಚೇಸ್ ಮಾಡಿದಂಥ ಈ ಪೊಟಿಫರನು ಏನು ಹೇಳ್ತಾನೋ ಕೆಲಸ ಅದನ್ನು ಮಾಡುವ ಸ್ಥಿತಿಗೆ ಆತನು ಬಂದ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಷಯ, ನಾವು ಇಂದು ಯೇಸುಸ್ವಾಮಿ ದೇವರನ್ನು ಆರಾಧಿಸ್ತೇವೆ. ಆದರೆ ಯೇಸುಸ್ವಾಮಿ ದೇವರು ಎಲ್ಲಿದ್ದರು? ಪರಲೋಕದಲ್ಲಿ. ದೇವರಿಗೆ ಸರಿಸಮಾನವಾದ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಲೋಕಕ್ಕೆ ಬಂದರು. ಹಾಗಾದರೆ ಪರಲೋಕದಲ್ಲಿ ಹೇಗಿದ್ದರು? ಸುಪ್ಪತ್ತಿಗೆಯಲ್ಲಿ ಅಂತ ನಾವು ಹೇಳ್ತೇವಲ್ಲ, ಅಂದರೆ ರಾಜ ಮರ್ಯಾದೆ, ಗೌರವ, ಮಹಿಮೆ ಎಲ್ಲವೂ ಆತನಲ್ಲಿ ಇತ್ತು. ಆದರೆ ಆ ಎಲ್ಲವುಗಳನ್ನೂ ಕೂಡ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಆತನು ಕೂಲಿ ಆಳುಗಳ ಹಾಗೆ ತನ್ನನ್ನು ಬರಿದು ಮಾಡಿಕೊಂಡ.
ನಾನಂತೂ ಹುಳದಂಥವನೇ ಹೊರತು ಮನುಷ್ಯನಲ್ಲ ಎನ್ನುವ ಸ್ಥಿತಿಗೆ ಯೇಸು ಸ್ವಾಮಿ ಬಂದರು. ಆದರೆ ಯೇಸು ತನ್ನೆಲ್ಲ ಕೆಲಸ ಮುಗಿಸಿದ ಮೇಲೆ ಸತ್ಯವೇದ ಹೇಳ್ತದೆ, ಸತ್ತು ಸಮಾಧಿಯಿಂದ ಎಬ್ಬಿಸಲ್ಪಟ್ಟು ತಂದೆಯ ರಾಜ್ಯಕ್ಕೆ ಹೋದಾಗ ಏನು ಕಳೆದುಕೊಂಡೋ ಆ ಎಲ್ಲವುಗಳನ್ನು ಮತ್ತೆ ಆತನು ಪಡ್ಕೊಳ್ತಾನೆ. ಯೇಸು ಅನೇಕ ವೇಳೆ, ದೇವರು ಅನೇಕ ವೇಳೆ ಪಾಠಶಾಲೆಯಲ್ಲಿ ಕಷ್ಟಗಳೆನ್ನುವಂಥ ಒಂದು ಸ್ಥಿತಿಯನ್ನು ನಮ್ಮ ಬಾಳಿಗೆ ಕಳಿಸಿಕೊಡ್ತಾನೆ. ಆ ಕಷ್ಟಗಳು ಬಂದಾಗ ದಯಮಾಡಿ ಮಕ್ಕಳ, ದಯಮಾಡಿ ಯಾರೂ ಕೂಡ ಗುಣುಗುಟ್ಟುವುದು ಬೇಡ, ರೂಢಾಗಿ ವರ್ತಿಸೋದು ಬೇಡ. ನಮ್ಮ ಸ್ವಭಾವವನ್ನು ಬದಲಾಯಿಸಿ ಹೆಮ್ಮೆ ಎನ್ನುವಂಥ ಅಹಂಕಾರವನ್ನು ಪರಿಪೂರ್ಣವಾಗಿ ಶಿಲುಬೆಗೆ ಹಾಕಿ ಕ್ರಿಸ್ತನ ಗುಣವನ್ನು ನಾವು ಧರಿಸ್ಕೊಳ್ಬೇಕು. ಯಾಕಂದರೆ ದೇವರಿಗೆ ನಮ್ಮ ಬಗ್ಗೆ ಒಂದು ವಿಶೇಷವಾದ ಉದ್ದೇಶ ಇದೆ. ದೇವರ ಉದ್ದೇಶ ನೋಡ್ರಿ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ಜನರನ್ನು ಪರೀಕ್ಷೆ ಮಾಡ್ತಾನೆ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಧರ್ಮೋಪದೇಶ ಕಾಂಡ 8ನೇ ಸಂಧಿ 2ನೇ ವಚನದಲ್ಲಿ, ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ದೇವರು ಪರೀಕ್ಷೆ ಮಾಡ್ತಾನೆ. ಅವರು ಗುಣುಗುಟ್ಟಿದ್ರು, ದೇವರಿಗೆ ವಿರುದ್ಧವಾಗಿ ನಿಂತರು. ನಾವು ಗುಣುಗುಟ್ಟೋದು ಬೇಡ. ದೇವರ ಉದ್ದೇಶ ನಮ್ಮ ಮೂಲಕ ನೆರವೇರಬೇಕು. ಅದಕ್ಕೆ ದೇವರ ಪಾಠಶಾಲೆಯಲ್ಲಿ ಕೊಡುವಂಥ ಶಿಕ್ಷಣ ನಾವು ಹೊಂದ್ಕೊಳ್ಬೇಕು. ಪೊಟಿಫರನು ಭಾಳ ರೂಢ್ ವ್ಯಕ್ತಿ, ಕಠಿಣ ವ್ಯಕ್ತಿ. ದೇವರ ಅನೇಕ ವೇಳೆ ಕಠಿಣ ವ್ಯಕ್ತಿಗಳನ್ನು ನಮಗೆ ಬಾಸ್ ಆಗಿ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ತಗ್ಗಿಸಿಕೊಂಡು ಅವರ ಹೃದಯಗಳನ್ನು ಗೆದ್ದು ದೇವರಿಗಾಗಿ ಜೀವಿಸಬೇಕು. ಈ ಒಂದು ಸ್ಥಿತಿಗೆ ನಾವು ಬರುವುದಕ್ಕಾಗಿ ಕರ್ತನು ನಮಗೆ ತರಬೇತಿ ಕೊಡ್ತಾನೆ. ಮುಂದೆ ದೊಡ್ಡ ಆಶೀರ್ವಾದ, ಆ ಆಶೀರ್ವಾದದ ಮೂಲಕ ಅನೇಕ ಜನರು, ನೂರಾರು ಜನರು ಬ್ಲೆಸ್ಸಡ್ ವ್ಯಕ್ತಿಗಳಾಗ್ತಾರೆ ನಿಮ್ಮ ಮೂಲಕ. ನೀವು ಯೋಸೆಫನಂತೆ ತಗ್ಗುತನದ ಪಾಠವನ್ನು ಮೊದಲು ಕಲಿಯಿರಿ. ನಾನೂ ಕಲಿಬೇಕು, ನೀವು ಕಲಿಬೇಕು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಒಳ್ಳೆಯ ತಂದೆ ನೀನು, ಒಳ್ಳೆಯ ದೇವರು ನೀನು. ನೀನೇ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಿ. ನೀನು ದೇವರಾಗಿದ್ದರು, ಮನುಷ್ಯನಾದಾಗ ನಿನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿದೆ. ಪರಿಪೂರ್ಣವಾಗಿ ನಿನ್ನನ್ನು ತಗ್ಗಿಸಿಕೊಂಡ ಈ ವಿಧಾನ, ಶಿಷ್ಯರ ಕಾಲುಗಳನ್ನು ತೊಳೆಯುವಷ್ಟು ತಗ್ಗಿಸಿಕೊಂಡದ್ದನ್ನು ವಾಕ್ಯ ಹೇಳ್ತದೆ. ಆದುದರಿಂದ ಯೋಸೇಫನು ಹೇಗೆ ನಿನ್ನ ಪಾಠಶಾಲೆಯಲ್ಲಿ ತಗ್ಗುತನದ ಪಾಠವನ್ನು ಕಲ್ತನೋ, ನಾವೆಲ್ಲರೂ ಕೂಡ ತಗ್ಗುತನದ ಪಾಠವನ್ನು ಕಲಿತು ನಿನಗೆ ವಿಧೇಯರಾಗಿ ಪರಲೋಕ ರಾಜ್ಯದ ಆಶೀರ್ವಾದಕ್ಕೆ ಮತ್ತು ಅನೇಕ ನೂರಾರು ಯವನಸ್ಥ ಮಕ್ಕಳಿಗೆ ಬೆಳಕಿನ ಆಶೀರ್ವಾದವನ್ನು ಹಂಚಲು ಶಕ್ತರಾಗುವಂತೆ ನಿನ್ನ ಸಾಧನೆಯಾಗಿ ಉಪಯೋಗಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಜೀವದಿಂದ ಇದ್ದ ಯೇಸುವನ್ನು ಆರಾಧಿಸುವ ನಾವು ನಿರೀಕ್ಷೆ ಕಳೆದುಕೊಳ್ಳದೆ ನಂಬಿಕೆಯಲ್ಲಿ ಹೋರಾಟ ಮಾಡಿ ಜಯ ಸಾಧಿಸೋಣ. ನಿಮ್ಮಲ್ಲಿ ಪ್ರಶ್ನೆಗಳು ಹಾಗೂ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಸ್ಕ್ರೀನ್ನ ಮೇಲೆ ಇದೆ. ಮತ್ತೆ ನಿಮ್ಮ ಭೇಟಿ ಬರುವ ವಾರ. ನಮಸ್ಕಾರ.